ಹಾಯ್ ಹಲೋ ಫ್ರೆಂಡ್ಸ್, ಈ ಸ್ಯಾರಿ ಬಂದು ಮೀಶೋಯಿಂದ ಪರ್ಚೇಸ್ ಮಾಡಿರೋಂಥ ಸ್ಯಾರಿ ಪೂರ್ತಿ ನಮಗೆ ಈ ರೀತಿ ಚೆಕ್ಸ್ ಪ್ಯಾಟರ್ನಲ್ಲಿ ಬಂದಿದೆ. ಬ್ಲೌಸ್ ಕೂಡ ಸೇಮ್ ರನ್ನಿಂಗಲ್ಲೇ ಕೊಟ್ಟಿದ್ದಾರೆ. ಹಾಗೆ ಪಲ್ಲು ಬಂದು ಇಲ್ಲಿ ಜಸ್ಟ್ 15 ಇಂಚಸ್ ಪಲ್ಲು ಅನ್ನೋದು ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ ನೀವು ಲೆಹೆಂಗಾನ ಸ್ಟಿಚ್ ಮಾಡಿಸ್ಕೊಳ್ತೀನಿ ಈ ಸ್ಯಾರಿಯಿಂದ ಅಂದರೆ ಫುಲ್ ಫ್ಯಾಬ್ರಿಕ್ ಅನ್ನೋದು ಯೂಸ್ ಮಾಡ್ಕೋಬೋದು ನೀವು. ಮತ್ತು ಮೇಲ್ಗಡೆಗೆ 5 ಇಂಚಸ್ ಬಾರ್ಡರು ಮತ್ತು ಕೆಳಗಡೆ 5 ಇಂಚಸ್ ಬಾರ್ಡರ್ ಅನ್ನೋದು ಬಂದಿದೆ. ಮೇಲ್ಗಡೆ ಇರೋ ಬಾರ್ಡರ್ನ ಕಟ್ ಮಾಡಿ ಕೆಳಗಡೆ ಇರೋ ಬಾರ್ಡರ್ಗೆ ಅಟ್ಯಾಚ್ ಮಾಡಿಕೊಂಡ್ರೆ ನಿಮಗೆ ಬಾರ್ಡರ್ ಅನ್ನೋದು ಒಂದು 10 ಇಂಚಸ್ಸಲ್ಲಿ ನಿಮಗೆ ಬಾರ್ಡರ್ ಅನ್ನೋದು ರೆಡಿ ಆಗುತ್ತೆ. ನನಗೊಬ್ಬ ಕಸ್ಟಮರು ಈ ಸ್ಯಾರಿಯಿಂದ ಲೆಹೆಂಗಾನ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಸೊ ಫಲ್ಲು ಮತ್ತು ಬ್ಲೌಸ್ ಪೀಸ್ನ ಕಟ್ ಮಾಡಿ ತೆಗೆದ ನಂತರ ನನಗೆ ಮೈನ್ ಫ್ಯಾಬ್ರಿಕ್ ಅನ್ನೋದು 5 ಮೀಟರ್ಸ್ ಫ್ಯಾಬ್ರಿಕ್ ಅನ್ನೋದು ಈ ಸ್ಯಾರಿಯಿಂದ ಸಿಕ್ಕಿದೆ ನನಗೆ ಲೆಹೆಂಗಾಗೋಸ್ಕರ ಸ್ಟಿಚ್ ಮಾಡೋದಕ್ಕೆ. ನೋಡಿ, ಮೇಲ್ಗಡೆ ಏನು ಬಾರ್ಡರ್ ಕಟ್ ಮಾಡಿದ್ನೋ ಆ ಬಾರ್ಡರ್ನ ಕೆಳಗಡೆ ಇರೋ ಬಾರ್ಡರ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ರೀತಿ ಅಟ್ಯಾಚ್ ಮಾಡಿದಾಗ ನಮಗೆ 10 ಇಂಚಸ್ ಬಾರ್ಡರ್ ಅನ್ನೋದು ಸಿಗುತ್ತೆ. ಆಗ ನಿಮಗೆ ಲೆಹೆಂಗಾ ಲುಕ್ ಅನ್ನೋದು ಡಬಲ್ ಆಗುತ್ತೆ. ಇನ್ನೊಂದು ಈಗ ತುಂಬಾ ಟ್ರೆಂಡಿಂಗಲ್ಲಿದೆ, ವಿಂಟೇಜ್ ಲುಕ್ಕಲ್ಲಿ ಯಾರಾದರೂ ಲೆಹೆಂಗಾನ ಸ್ಟಿಚ್ ಮಾಡಿಸ್ಕೋಬೇಕು ಅಥವಾ ಲಾಂಗ್ ಡ್ರೆಸ್ ಸ್ಟಿಚ್ ಮಾಡಿಸ್ಕೋಬೇಕಂದ್ರೆ ನೀವು ಈಸಿಯಾಗಿ ಸ್ಯಾರಿ ಅನ್ನೋದು ಮೀಶೋಯಿಂದ ಪರ್ಚೇಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. 5 ಮೀಟರ್ಸ್ ಫ್ಯಾಬ್ರಿಕ್ ಇರೋದ್ರಿಂದ ಲೆಹೆಂಗಾ ಗೇರ್ ಅನ್ನೋದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಫ್ರೆಂಡ್ಸ್, ನೀವೇನಾದರೂ 1/2 ಇಂಚ್ ಪ್ಲೇಟ್ ಸೈಜ್ ಏನಾದರೂ ಇಟ್ಟು ಲೆಹೆಂಗಾನ ಸ್ಟಿಚ್ ಮಾಡ್ಕೊಳ್ತೀನಿ ಅಥವಾ 1 ಇಂಚ್ ಪ್ಲೇಟ್ ಸೈಜ್ ಇಟ್ಟು ಲೆಹೆಂಗಾನ ಸ್ಟಿಚ್ ಮಾಡ್ಕೊಳ್ತೀನಿ ಅಂದರೆ ನಿಮಗೆ ಫ್ಲೀಟ್ಸ್ನ ಐರನ್ ಮಾಡಬೇಕಾದ್ರೂ ಕೂಡ ನಿಮಗೆ ಈ ಸ್ಯಾರಿ ಅನ್ನೋದು ತುಂಬಾ ಕಂಫರ್ಟಬಲ್ ಆಗಿದೆ. ನೀವೇನಾದರೂ ಒಂದು ಒಳ್ಳೆ ಬಜೆಟಲ್ಲಿ ಒಂದು ಔಟ್ಫಿಟ್ಟು ಅಥವಾ ಒಂದು ಲೆಹೆಂಗಾನ ಡಿಸೈನ್ ಮಾಡ್ಕೋಬೇಕಂತ ಅಂದ್ಕೊಂಡ್ರೆ ಈ ಸ್ಯಾರಿನ ತೊಗೊಂಡು ಡಿಸೈನ್ ಮಾಡ್ಕೋಬೋದು. ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆ ಔಟ್ಫಿಟ್ ಅನ್ನೋದು ಡಿಸೈನ್ ಮಾಡ್ಕೋಬೋದು. ನಾನು ಈ ಲೆಹೆಂಗಾ ಡಿಸೈನ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿರೋ ಫ್ಯಾಬ್ರಿಕ್ ಬಂದು ಸ್ಯಾರಿಯಿಂದ 5 ಮೀಟರ್ಸ್ ಫ್ಯಾಬ್ರಿಕ್ ಅನ್ನೋದು ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಬ್ಲೌಸ್ಗೋಸ್ಕರ ಸ್ಯಾರಿಯಲ್ಲೇ 1 ಮೀಟರ್ ಫ್ಯಾಬ್ರಿಕ್ ಅನ್ನೋದು ತೊಗೊಂಡು ಬ್ಲೌಸ್ ಅನ್ನೋದು ಸ್ಟಿಚ್ ಮಾಡಿದ್ದೀನಿ. ಇನ್ನು ಲೆಹೆಂಗಾಗೆ ಲೈನಿಂಗ್ ಬಂದು 3 ಮೀಟರ್ಸ್ ಕ್ರೇಪ್ ಲೈನಿಂಗ್ ಅನ್ನೋದು ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ 3 ಮೀಟರ್ಸ್ ಕ್ಯಾನ್ ಕೂಡ ಸ್ಟಿಚ್ ಮಾಡಿದ್ದೀನಿ. ಫೈನಲ್ ಆಗಿ ನನಗೆ ಔಟ್ಫಿಟ್ ಅನ್ನೋದು ಈ ರೀತಿ ಟರ್ನ್ಔಟ್ ಆಗಿದೆ. ಔಟ್ಫಿಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ನೋಡಿ, ನಾವು ಮೇಲ್ಗಡೆ ಇರೋ ಬಾರ್ಡರ್ನ ಕೆಳಗಡೆ ಅಟ್ಯಾಚ್ ಮಾಡಿದಾಗ ನಮಗೆ ಲೆಹೆಂಗಾ ಲುಕ್ ಅನ್ನೋದು ಯಾವ ರೀತಿ ಕಾಣಿಸ್ತಿದೆ ಅಂತ.